ಒಂದು ದೇವಾಲಯ ಜನಿಸಿದ ವರ್ಷದಲ್ಲಿ ಕೇವಲ 28 ದಿನಗಳ ಕಾಲ ಮಾತ್ರ ಸಂಪೂರ್ಣವಾಗಿ ಜೀವಂತವಾಗಿರುತ್ತದೆ. ನಂತರ ಆ ದೇವಾಲಯವನ್ನು ಸಂಪೂರ್ಣವಾಗಿ ಕೆಡವಿ ಬಿಡಲಾಗುತ್ತದೆ. ಗೋಡೆಗಳಿಲ್ಲ, ಗೋಪುರಗಳಿಲ್ಲ, ಶಾಶ್ವತ ಕಟ್ಟಡಗಳೇ ಇಲ್ಲ. ಆದರೂ ಲಕ್ಷಾಂತರ ಭಕ್ತರು ಈ ಸ್ಥಳವನ್ನು ಶಿವನ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದೆಂದು ನಂಬುತ್ತಾರೆ. ಕೇರಳದ ದಟ್ಟ ಅರಣ್ಯದ ಮಧ್ಯದಲ್ಲಿರುವ ಈ ಅದ್ಭುತ ಕ್ಷೇತ್ರವೇ ಕೊಟ್ಟಿಯೂರು ಶ್ರೀ ಮಹಾದೇವ ದೇವಾಲಯ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಕೇರಳದ ಅತ್ಯಂತ ರಹಸ್ಯಮಯ ಮತ್ತು ವಿಶಿಷ್ಟವಾದ ಶಿವಕ್ಷೇತ್ರವಾದ ಕೊಟ್ಟಿಯೂರು ಶ್ರೀ ಮಹಾದೇವ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯವು ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಲ್ಲ, ಇದು ಪ್ರಕೃತಿ, ಪುರಾಣ ಮತ್ತು ಭಕ್ತಿಯ ಅಪರೂಪದ ಸಂಗಮವಾಗಿದೆ. ಪುರಾಣಗಳ ಪ್ರಕಾರ ಇದೇ ಸ್ಥಳದಲ್ಲಿ ದಕ್ಷ ಪ್ರಜಾಪತಿಯ ಮಹಾಯಾಗ ನಡೆದಿತ್ತು ಎಂದು ನಂಬಲಾಗುತ್ತದೆ. ದಕ್ಷನು ತನ್ನ ಅಳಿಯನಾದ ಶಿವನನ್ನು ಅವಮಾನಿಸಿದಾಗ ಸತೀ ದೇವಿಯು ಯಾಗಕುಂಡದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದರು. ಈ ಘಟನೆಯಿಂದ ಕ್ರೋಧಗೊಂಡ ಶಿವನು ವೀರಭದ್ರನನ್ನು ಸೃಷ್ಟಿಸಿ ಯಾಗವನ್ನು ನಾಶ ಮಾಡಿದನು. ಇದೇ ಘಟನೆ ಕೊಟ್ಟಿಯೂರಿನ ಆಧ್ಯಾತ್ಮಿಕ ಮಹತ್ವದ ಮೂಲವಾಗಿದೆ. ಕೊಟ್ಟಿಯೂರಿನ ಅತ್ಯಂತ ವಿಶೇಷ ಸಂಗತಿ ಎಂದರೆ ಇದು 2 ಭಾಗಗಳಾಗಿ ವಿಭಜನೆಯಾಗಿದೆ. ಇಕ್ಕರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು. ಇಕ್ಕರೆ ಕೊಟ್ಟಿಯೂರು ಶಾಶ್ವತ ದೇವಾಲಯವಾಗಿದ್ದರೆ ಅಕ್ಕರೆ ಕೊಟ್ಟಿಯೂರು ಪವಿತ್ರ ಯಾಗ ಭೂಮಿಯಾಗಿದೆ. ಇಲ್ಲಿಯೇ ಅತ್ಯಂತ ವಿಶಿಷ್ಟವಾದ ಆಚರಣೆಗಳು ನಡೆಯುತ್ತವೆ. ಆದರೆ ಅಕ್ಕರೆ ಕೊಟ್ಟಿಯೂರಿನ ವಿಶೇಷತೆ ಕೇಳಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಇಲ್ಲಿ ಯಾವುದೇ ಶಾಶ್ವತ ಕಟ್ಟಡಗಳಿಲ್ಲ. ಪ್ರತಿ ವರ್ಷ ವೈಶಾಖ ಮಹೋತ್ಸವದ ಸಮಯದಲ್ಲಿ ಮಾತ್ರ ಮರ, ಬಿದಿರು ಮತ್ತು ತಾಳೆ ಎಲೆಗಳಿಂದ ತಾತ್ಕಾಲಿಕ ಗುಡಿಸಲುಗಳು ಮತ್ತು ಪೂಜಾ ವ್ಯವಸ್ಥೆಗಳನ್ನು ನಿರ್ಮಿಸಲಾಗುತ್ತದೆ. ಹಬ್ಬ ಮುಗಿದ ನಂತರ ಈ ಎಲ್ಲಾ ಕಟ್ಟಡಗಳನ್ನು ಸಂಪೂರ್ಣವಾಗಿ ಕೆಡವಿ ಬಿಡಲಾಗುತ್ತದೆ. ನಂತರ ಪ್ರಕೃತಿಯೇ ಮತ್ತೆ ಆ ಸ್ಥಳವನ್ನು ತನ್ನೊಳಗೆ ಸೇರಿಸಿಕೊಳ್ಳುತ್ತದೆ. ಇಂತಹ ಪದ್ಧತಿ ಜಗತ್ತಿನ ಬಹುತೇಕ ಯಾವುದೇ ದೇವಾಲಯಗಳಲ್ಲಿ ಕಾಣಸಿಗುವುದಿಲ್ಲ. ಪ್ರತಿ ವರ್ಷ ಮೇ ಮತ್ತು ಜೂನ್ ತಿಂಗಳ ನಡುವೆ ನಡೆಯುವ 28 ದಿನಗಳ ವೈಶಾಖ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ಈ ಹಬ್ಬ ಆರಂಭವಾಗುವುದಕ್ಕೂ ಮುನ್ನ ಒಂದು ವಿಶೇಷ ಸಂಪ್ರದಾಯ ನಡೆಯುತ್ತದೆ. ವಯನಾಡಿನ ಮುತ್ತಿರೇರಿ ಕಾವು ದೇವಸ್ಥಾನದಿಂದ ಪವಿತ್ರ ಕತ್ತಿಯನ್ನು ಮೆರವಣಿಗೆಯಲ್ಲಿ ತರಲಾಗುತ್ತದೆ. ಈ ಕತ್ತಿಯೇ ವೀರಭದ್ರನು ದಕ್ಷನ ಶಿರಚ್ಛೇದ ಮಾಡಲು ಬಳಸಿದ ಕತ್ತಿ ಎಂದು ನಂಬಲಾಗಿದೆ. ಇದರಷ್ಟೇ ಅಲ್ಲ, ಕೊಟ್ಟಿಯೂರಿನ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಇನ್ನೂ ಇದೆ. ಅಕ್ಕರೆ ಕೊಟ್ಟಿಯೂರಿನ ಮುಖ್ಯ ದೇವರು ಸ್ವಯಂಭೂ ಶಿವಲಿಂಗ. ಈ ಶಿವಲಿಂಗವು ತಿರುವಾಂಚೀರ ಎಂಬ ಪವಿತ್ರ ಕೊಳದ ಮಧ್ಯದಲ್ಲಿರುವ ಮಣಿತರ ಎಂಬ ಕಲ್ಲಿನ ವೇದಿಕೆಯ ಮೇಲೆ ನೆಲೆಗೊಂಡಿದೆ. ಇಲ್ಲಿ ಭಕ್ತರು ನೀರಿನೊಳಗೆ ನಡೆದು ಹೋಗಿ ಪ್ರದಕ್ಷಿಣೆ ಮಾಡುತ್ತಾರೆ. ಈ ಅನುಭವವೇ ಭಕ್ತರಿಗೆ ಅಪೂರ್ವ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಹಬ್ಬದ ಪ್ರಮುಖ ಆಚರಣೆಗಳಲ್ಲಿ ನೇಯಾಟಂ ಅತ್ಯಂತ ಮಹತ್ವದ್ದಾಗಿದೆ. ಸಾವಿರಾರು ಲೀಟರ್ ತುಪ್ಪವನ್ನು ಶಿವಲಿಂಗದ ಮೇಲೆ ಅರ್ಪಿಸಲಾಗುತ್ತದೆ. ಹಬ್ಬದ ಕೊನೆಯಲ್ಲಿ ನಡೆಯುವ ಎಳನೀರಾಟಂ ಕೂಡ ಅಷ್ಟೇ ವಿಶೇಷ. ಸಾವಿರಾರು ಎಳನೀರುಗಳನ್ನು ಒಡೆದು ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಾಗುತ್ತದೆ. ಈ ದೃಶ್ಯವನ್ನು ನೋಡುವುದೇ ಒಂದು ಅದ್ಭುತ ಅನುಭವ. ಇದರ ಜೊತೆಗೆ ಕೊಟ್ಟಿಯೂರಿನಲ್ಲಿ ಮಾತ್ರ ಕಾಣುವ ಮತ್ತೊಂದು ಅಪರೂಪದ ಆಚರಣೆ ರೋಹಿಣಿ ಆರಾಧನೆ. ಈ ಆಚರಣೆಯಲ್ಲಿ ಕುರುಮತ್ತೂರು ಕುಟುಂಬದ ಅರ್ಚಕರು ಶಿವಲಿಂಗವನ್ನು ದೈಹಿಕವಾಗಿ ಅಪ್ಪಿಕೊಳ್ಳುತ್ತಾರೆ. ಇದು ಶಿವನ ಕೋಪ ಶಮನಗೊಂಡು ವಿಶ್ವದಲ್ಲಿ ಮತ್ತೆ ಶಾಂತಿ ಮತ್ತು ಸಮನ್ವಯ ಸ್ಥಾಪನೆಯಾದ ಘಟನೆಯನ್ನು ಸಂಕೇತಿಸುತ್ತದೆ. ಇನ್ನೂ ಕುತೂಹಲಕಾರಿ ವಿಶೇಷ ಎಂದರೆ ಇಲ್ಲಿ ಸಾಮಾನ್ಯ ಹೂಮಳೆಗಳನ್ನು ಅರ್ಪಿಸುವುದಿಲ್ಲ. ಭಕ್ತರು ಉಡಪೂವು ಎಂಬ ವಿಶಿಷ್ಟ ಅರ್ಪಣೆಯನ್ನು ಸಮರ್ಪಿಸುತ್ತಾರೆ. ಬಿದಿರಿನ ನಾರಿನಿಂದ ಕೈಯಿಂದ ತಯಾರಿಸಲಾದ ಈ ಅರ್ಪಣೆ ದಕ್ಷ ಯಾಗದ ವೇಳೆ ಸಂಕಷ್ಟಕ್ಕೆ ಸಿಲುಕಿದ ಋಷಿ ಭೃಗುವಿನ ಬಳಿ ಗಡ್ಡವನ್ನು ಸಂಕೇತಿಸುತ್ತದೆ. ಭಾರತದ ಬಹುತೇಕ ದೇವಾಲಯಗಳಲ್ಲಿ ಶುದ್ಧೀಕರಣ ವಿಧಿಗಳನ್ನು ನಡೆಸಲಾಗುತ್ತದೆ. ಆದರೆ ಕೊಟ್ಟಿಯೂರಿನಲ್ಲಿ ಪುಣ್ಯಾಹಂ ಎಂಬ ಶುದ್ಧೀಕರಣ ವಿಧಿಯನ್ನು ಎಂದಿಗೂ ನಡೆಸುವುದಿಲ್ಲ. ಏಕೆಂದರೆ ಈ ಭೂಮಿಯಲ್ಲಿ ಶಿವ, ವಿಷ್ಣು ಮತ್ತು ಬ್ರಹ್ಮರ ಆಧ್ಯಾತ್ಮಿಕ ಉಪಸ್ಥಿತಿ ಸದಾ ಇದೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ಈ ಸ್ಥಳವನ್ನು ಶಾಶ್ವತವಾಗಿ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಈ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕ ಉಡುಗೆಗೆ ಅತ್ಯಂತ ಮಹತ್ವ ನೀಡಲಾಗುತ್ತದೆ. ಪುರುಷರು ಮುಂಡು ಅಥವಾ ಧೋತಿ ಧರಿಸಿದರೆ ಶರ್ಟ್ ಇಲ್ಲದೆ ಪ್ರವೇಶಿಸಬೇಕು. ಮಹಿಳೆಯರು ಸೀರೆ ಅಥವಾ ಸಾಂಪ್ರದಾಯಿಕ ಉಡುಪನ್ನು ಧರಿಸಬೇಕು. ಇಲ್ಲಿ ಆಧುನಿಕ ಉಡುಪುಗಳಿಗೆ ಅವಕಾಶವಿರುವುದಿಲ್ಲ. ಗೋಡೆಗಳಿಲ್ಲದ ದೇವಾಲಯ.
ಪ್ರಕೃತಿಯ ದೇವಾಲಯವಾಗಿರುವ ಕ್ಷೇತ್ರ. ಪ್ರತಿ ವರ್ಷ ನಿರ್ಮಾಣವಾಗಿ ಮತ್ತೆ ಹಳಿದು ಹೋಗುವ ಪವಿತ್ರ ಯಾಗಭೂಮಿ. ಇವೆಲ್ಲವೂ ಕೊಟ್ಟಿಯೂರು ಶ್ರೀ ಮಹಾದೇವ ದೇವಾಲಯವನ್ನು ಜಗತ್ತಿನ ಅತ್ಯಂತ ವಿಶಿಷ್ಟ ಶಿವಕ್ಷೇತ್ರಗಳಲ್ಲಿ ಒಂದಾಗಿ ಮಾಡಿವೆ. ಒಮ್ಮೆ ಕೇರಳಕ್ಕೆ ಭೇಟಿ ನೀಡುವ ಅವಕಾಶ ಸಿಕ್ಕರೆ ಈ ಅದ್ಭುತ ಕ್ಷೇತ್ರವನ್ನು ತಪ್ಪದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ದೇವಾಲಯಗಳ ಇತಿಹಾಸ ಹಾಗೂ ರಹಸ್ಯಗಳನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.